ಅಮ್ಮ ನಿಂಗೆ ಏಸ್ಕಿತ ಫೋನ್ ಹಾಕೋದು ಫೋನ್ ಮಾಡಿ ಸುಸ್ತಾ ಹೋಗ್ಬಿಟ್ಟೆ ನಾನಂತೂ 500 ಕಿತ ಫೋನ್ ಹಾಕಿದ್ದೀನಿ ನಿನಗೆ ಸುಚುಡಾಪ್ ಎಲ್ಲಿ ಹೋಗಿದ್ದೆ ನೀನು ಹಿಂಗೆ ದುಡ್ಡು ಕೊಟ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ಕಣಮ್ಮಿ ಅಂತ ಹೇಳ್ದೆ. ಈಗ ನೋಡಿದ್ರೆ ಬೋರ್ದಿದ್ದಂಗೆ ಅಲ್ಲೇ ಇದ್ದ. ಅಯ್ಯೋ ನಿನ್ನ ಎಲ್ಲ ಎಡವಟ್ ಕೆಲಸ ಆಗೋಗ್ಬಿಟ್ಟೈತೆ. ನೀನು ನೋಡ್ರೆ ಅಲ್ಲಿ ಎಲ್ಲಿ ತಿರ್ಕೊಂಡು ಕುತ್ಕೊಳಕ್ಕೆ ಹೋಗಿದ್ದೆ ಕಣಮ್ಮ. ಬಾಯಿಲ್ ನೋಡಿವಂತೆ ಯಾಕೆ ಏನಾಯ್ತು ಹಂಗೆ ಯಾಕೆ ಹುಡ್ಕಂತ ಇದ್ದೀಗ ನೀನು? ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಅಂಥದ್ದು ಏನಾಯ್ತೆ ಅಮ್ಮ? ಆ ಮನೆ ಹೇಳ್ಪೊದ್ದಿ ಅಪ್ಪನ ಜೈಲಿಗೆ ಹಾಕ್ಸ್ಬಿಟ್ಟವಳೆ. ಏನೇ ಹೇಳ್ತಾ ಇದೆಯಾ? ಅವಳನ್ನ ಮನೆ ಖಾಲಿ ಮಾಡಿಸು ಅಂತ ಹೇಳಿದ್ರೆ ನಿಮ್ಮ ಅಪ್ಪನೇ ಜೈಲಿಗೆ ಹಾಕ್ಸ್ಬಿಟ್ಟವಳ. ಯಾಕೆ ಹಾಕ್ಸಿದ್ಲ ಜೈಲಿಗೆ? ಏನೋ ಕಣಮ್ಮ 10 ಲಕ್ಷ ರೂಪಾಯಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಅಪ್ಪನೇನೇ ಜೈಲಿಗೆ ಹಾಕ್ಸ್ಬಿಟ್ಟವಳೆ. ಅಪ್ಪ ನೆನ್ನೆ ಜೈಲಿಗೆ ಹೋಗಿದ್ದು ಕಣಮ್ಮ, ವಾಪಸ್ ಬರಲೇ ಇಲ್ಲ. ನಾನು ಹೋಗ್ಬಿಟ್ಟು ಏನು ಮಾಡಲಿ, ನನ್ನ ಗಂಡಂಗೆ ಫೋನ್ ಹಾಕಿದ್ರೆ ನಂಗೆ ಬಿಸಿ ಇದ್ದೀನಿ ಅಂತ ಕೊಟ್ಟು ಮಾಡ್ತಾನೆ. ನನಗೂ ಏಳು ಸಾಕಾಗೋಯ್ತು. ನನ್ನ ಗಂಡಂಗೂ ಅವನು ತಲೆಗೆ ಹಾಕತ್ತಾ ಇಲ್ಲ. ಅಮ್ಮ ನೋಡು ಏನಾಗೋಯ್ತು ಏನು ಕತೆನೋ ಗೊತ್ತಿಲ್ಲ. ಈಗ ನೀನು ಬಂದರೆ ಏನಿಯ ಎಲ್ಲ ಸೊರೋಗೋದು, ಇಲ್ಲ ಅಂತಂದರೆ ಏನಾಯ್ತದೋ ಗೊತ್ತಿಲ್ಲ. ಅಪ್ಪ ಜೈಲು ಪಾಲೆ ಏನಿಯ, ಅಪ್ಪ ಜೈಲಿಗಂತೂ ಬರೋದಿಲ್ಲ ಬಿಡು, ನನಗೆ ಗೊತ್ತು. ಜೈಲಿಂದ ನೀನು ಏನು ಮಾಡ್ತೀಯೋ ಮಾಡು ಅರ್ಜೆಂಟಾಗಿ. ಹಾಂ ಮನೆಯಾಳು ಪೊತ್ತಿ ನಾನು ಇಲ್ಲ ಅಂದರೆ ಸಾಕು ಏನೋ ಒಂದು ಮಾಡ್ಬಿಡ್ತಾಳಲ್ಲ ಮನೆಯಾಳಿ. ಹಾಂ ಸುಮ್ಮನೆ ಇರೋದಿಲ್ವಲ್ಲ ಅವಳು ಕುಂತ್ರಿ ಬುಡ್ಡಿ. ಅವಳು ಇಂಥ ಕೆಲಸ ಮಾಡೋದಕ್ಕೆ ಅವಳು ನಾಚಿಕೆ ಆಗಲ್ವೇ ಅವಳಿಗೆ? ಹಾಂ ಹೋಗಿ ನನ್ನ ಗಂಡನ ಯಾಕೆ ಜೈಲಿಗೆ ಕಳಿಸಿದ್ಲು? ನಾನಿಲ್ಲ ಅಂತ ದುರಂಕಾರ ಶಾನೆ ಹೋಗ್ಬಿಟ್ಟೈತೆ. ಇವಾಗ ಮನೆ ಖಾಲಿ ಮಾಡ್ಬೇಕಾಯ್ತದಲ್ಲಮ್ಮ. ಈಗ ಮನೆ ಬೇರೆ ಗೊತ್ತಿಲ್ವಲ್ಲ, ನಾನು ಬೇರೆ ಮನೆ ಖಾಲಿ ಮಾಡ್ಬಿಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೇನೋ ನಾಟಕ ಎತ್ಕೊಂಡು ಬೇಕು ಅಂತ ನೀನಿಯ ಹಿಂಗೆ ಮಾಡೋಳು ಅನ್ನಿಸ್ತದೆ. ನೋಡಿ ಮಂತಕ್ಕೆ ಮಾಡ್ತೀನಿ ನಾನು. ಲತನ್ ಮಂತಕ್ಕೆ ಹೋಗ್ಬಿಟ್ಟು ಹಂಗೆ ನೀನಿಯ ನಾನು ತವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೋಗಿದ್ದೆ. ಹಾಂ ಇರು ಅಂತ ನಮ್ಮ ಮಣ್ಣು ಇರಿಸ್ಕೊಂಡು ಈಗ ನೋಡು ಈ ಕತೆ ಆಯಿತು. ನನಗೆ ಗೊತ್ತೇ ಇಲ್ಲ ಹಿಂಗೆ ಆಗೈತಿ ಅಂತ ಹೇಳ್ಬಿಟ್ಟು. ನೋಡಿ ಬಾಮ ಪದ್ದಿ ಲೇ ಪದ್ದಿ ನನಗೂ ಕಿವಿ ಅವೇ ಹೊಸಿ ನಿಧಾನ ಕರೀರಿ. ಪದಿ ಅಂತ ಹೋಗ್ಬಿಟ್ಟದಾಗ ನನ್ನ ಕಿವಿಯೆಲ್ಲ ಡಮಾರಾಗಂಗೆ ಮಾಡಬೇಡಿ. ಏನು ನಿಮ್ಮ ಸಮಸ್ಯೆ? ಯಾಕೆ ಹಿಂಗೆ ಬುಡ್ಕೊತಾ ಇದ್ದೀರಲ್ಲ ಸುಮ್ಕೇನೆ ನೀಯ? ಲೇ ಮನಿಯಾಳಿ, ಹಾಂ ಇನ್ನು ಎಲ್ಲಿ ಮನೆ ಖಾಲಿ ಮಾಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಜೈಲಿಗೆ ಕಳಿಸ್ಬಿಟ್ಟೆ. ನೀನು ಏನು ಹೇಳ್ಬಿಟ್ಟು ಜೈಲಿಗೆ ಕಳಿಸಿದ್ಯೆ? ನನ್ನ ಗಂಡ ಅಂತ ಮಾಡಬಾರ್ದು ತಪ್ಪು ಏನೇ ಮಾಡೋ ನನ್ನ ಗಂಡ. ನೀನು ಅದು ಹೆಂಗೆ ನನ್ನ ಗಂಡನ ಜೈಲಿಗೆ ಕಳಿಸ್ಬಿಟ್ಟೆ ಮನಿಯಾಳಿ? ಓಹೋ ಸಮಾಧಾನ ಕಣತ್ತೆ ಸಮಾಧಾನ. ಓಹೋ ನಿನ್ನ ಗಂಡ ಏನು ಮಾಡಿಲ್ಲ, ಸುಮ್ಮನೆ ಪೊಲೀಸ್ನವ್ರಿಗೂ ತಲೆ ಕೆಟ್ಬಿಟ್ಟೈತೆ, ನನಗೂ ತಲೆ ಕೆಟ್ಬಿಟ್ಟೈತೆ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ, ಅವರು ಕರ್ಕೊಂಡೋದ್ರು. ಪೊಲೀಸಾಗೆ ಜೂಟಾಟ ಆಡನಿ ಅಂತ ಹೇಳ್ಬಿಟ್ಟು. ಲೇ ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಲೇ ನೀನು. ನನ್ನ ಗಂಡ ಅಂತ ಮಾಡಬಾರ್ದು ತಪ್ಪೇನೇ ಮಾಡವನಿ, ನೀನು ಜೈಲು ಕಳ್ಸ ಅಂತ ಮಾಡಬಾರ್ದು ತಪ್ಪ ಏನೇ ಮಾಡ್ದ ಅವನು? ನನಗೆ ಕೊಡೋ ಗಂಟ 10 ಲಕ್ಷ ರೂಪಾಯಿ ತಗ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆಮೇಗಿಂದ ಅದೇ 18 ಲಕ್ಷನ ಕೊಟ್ಬಿಟ್ಟು ಅದೇ ಅದ್ರಾಗ 10 ಲಕ್ಷ ಎತ್ಕೊಂಡು ಹೋಗ್ಬಿಟ್ಟು ನುಂಗು ನೀರು ಕುಡ್ದವನಲ್ಲ, ಸುಮ್ಮನೆ ಬಿಟ್ಬಿಡ್ಬೇಕಾ? ಏನು ನನ್ನ ಗಂಡ 10 ಲಕ್ಷ ರೂಪಾಯಿ ನಿಂದು ಎತ್ಕೊಂಡು ಹೋಗವನ? ಅಮ್ಮ ಇವಳು ಮನೆ ಖಾಲಿ ಮಾಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಹುಟ್ಟು ಸುಳ್ಳು ಹೇಳ್ತಾಳು ಕಣಮ್ಮ. ಬಾಯಿ ಬಿಟ್ರೆ ಏನಿಯ ಸುಳ್ಳು. ಇವಳು ಬರೀ ಸುಳ್ಳು ಹೇಳೋದೇನಿಯ ಇವಳಂತೂ ಹುಟ್ಟು ಸುಳ್ಳಿ ಆಗೋಗ್ಬಿಟ್ಟವಳು ಇವಳಂತೂ. ಅಪ್ಪ ಏನಕ್ಕಪ್ಪ ಎತ್ಕೊಂತದೆ? 18 ಲಕ್ಷ ಕೊಟ್ಟಿರೋದ್ರಾಗೆ 10 ಲಕ್ಷ ಎತ್ಕೊಂಡೈತಂತೆ. ಲೇ ಪುದ್ದಿ ನೋಡು, ನಿನ್ನ ಮದುವೆ ಏನು ಬೇಕಾದ್ರೂ ಇರಲಿ, ನನ್ನ ಫ್ಯಾಮಿಲಿನೆಲ್ಲ ಮದುವೆ ಕೆಳೆಯಕ್ಕೆ ಬರಬೇಡ ನೀನು. ಕೊಂತ್ರಿ ನಾನಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಇಂಥ ಕೆಲಸ ಮಾಡಿದ್ಯೆ. ನಾನು ಇದ್ದಿದ್ರೆ ಇಂಥ ಕೆಲಸ ಮಾಡಕ್ಕೆ ನಾನು ಹೇಳ್ಬಿಡ್ತಾ ಇದ್ದೆ ನಿನಗೆ. ಸಾಕು ಮುಚ್ಪಾಯಿ ಕಂಡಿದ್ದೀನಿ. ಹೋಗಿ ಪೊಲೀಸ್ನವ್ರ ಕೇಳೋಗು, ನಿನ್ನ ಗಂಡನೇನಿಯ 10 ಲಕ್ಷ ನಾನೇ ಕೊದ್ದಿದ್ದು ಅಂತ ಒಪ್ಕೊಂಡವನಿ. ಏನು ನನ್ನ ಗಂಡ ಒಪ್ಕೊಂಡವನ ಇಲ್ಲ ನೀನೇ ಒಪ್ಸಿದೀಯೋ? ನನ್ನ ಹತ್ರ ನೀನೇನೆ ಕಿತ್ತಾಕೊಂಡು ಮಾತಾಡೋದು. ಹೋಗಿ ಪೊಲೀಸರನ್ನ ಕೇಳೋಗೆ ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ. ನೋಡಿ ದೊಡ್ಡರು ಚಿಕ್ಕವರು ಅಂತ ಮುರ್ವಾದಿ ಕೊಟ್ಟು ಮಾತಾಡ್ತಿದ್ದೀನಿ. ನೀವು ಅಷ್ಟೇ ಮುರಿಯೋ ದಿನಾಗ ಹಂಗೆ ಇದ್ರೆ ಸರಿ, ಎಡಗೈಯ ಕೊಡೋದು ಬಲಗೈಯ ಕಿತ್ಕೊಳ್ಳೋದು, ಇಂಥ ಕೆಲಸ ಮಾಡ್ತೀರಾ ನೀವು? ನನಗೆ ಅವಾಜ್ ಬೇರೆ ಆಗ್ತೀರಾ ಮನೆ ಖಾಲಿ ಮಾಡು ಅಂತ. ಇವಾಗ ದುಡ್ಡು ಕೊಡಿದ್ದಂಗೆ ಕಳ್ಳಾಟ ಆಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ಓಹೋ ಪರವಾಗಿಲ್ವೇ, ಹೋಗಿ ಪೊಲೀಸ್ನವ್ರನ್ನೇ ಕೇಳೋಗಿ. ಪೊಲೀಸ್ ಸ್ಟೇಷನ್ನಾಗೆ ಪಾಪ ಕುಂತಿರ್ತಾನೆ ನಿನ್ನ ಗಂಡ. ಹೋಗಿ ಕೇಳಿ ಯಾಕೆ ಹೆಚ್ಕೊಂಡಪ್ಪ ಅಂತ ಹೇಳಿ ಕೇಳಿ ಸಮಾಧಾನ ಮಾಡೋಗಿ. ನಂತಾಗ ಬರಬೇಡಿ ನೀವು ಹೇಳೋಕ್ಕೆ. ನಿಮ್ಮ ಅಪ್ಪನ ದುಡ್ಡು ತಗೊಂಡು ನಿನ್ಗೇನಾರ ಕೊಟ್ಟೇನೆ? ಕೊಟ್ಟಿದ್ರೆ ನಾನು ಯಾಕಮ್ಮ ಇಲ್ಲಿತ್ತಿದ್ದೆ? ನನಗೇನು ಕೊಡ್ತಾನೆ 10 ರೂಪಾಯಿ ಕೊಟ್ಟಿಲ್ಲ ನಮ್ಮಪ್ಪ. ನನಗೇನು ಗೊತ್ತೇ ಇಲ್ಲ ಕಣಮ್ಮ ಇಸ್ಯ. ಇನ್ನಲ್ಲ ಹತ್ತಂಗೆ ಕೊಡೋಕೆ ನಾನೇ ಹೋಗಿದ್ದೀನಿ ಕಾಸನ್ನ. ಮತ್ತು ಏನೇ ಮಾಡ್ದೆ ನಿಮ್ಮಪ್ಪ? ನನಗೊಂದು ತೋಚ್ತಾನೆ ಇಲ್ವಲ್ಲ ನನಗಂತೂ. ಊರಾಗೆಲ್ಲ ಅಪ್ಪ ಕಳ್ಳ ಅಂತ ಮುರಿಯದಿ ಕಳ್ಕೊಂಡವನಲ್ಲ, ನಿಮ್ಗೇನು ಅನ್ಸಕ್ಕಿಲ್ವಾ? ನಿನಗೂ ಅಪ್ಪಂಗೂ ಅಪ್ಪ ಒಬ್ಬ ಯಾವಾಗೂ ಏನನ ಒಂದೊಂದು ಟ್ರೆಂಡಿಂಗ್ ಟಾಪಿಕಾಗಿ ನೀವು ಇರಲೇಬೇಕು, ಕೊಂತ್ರಿ ಕೆಲಸ ಮಾಡಲೇಬೇಕು. ನೀವು ಎಂಥ ಜನ ಅಂತಂದರೆ ಅಂಥ ಜನ. ನನಗೆ ಗೊತ್ತಿರೋಕೆ ವಾಪಕ್ಕೆ ನನಗಂತೂ ಒತ್ತೈತೆ ನೋಡ್ಕೊ ವಾಪ. ಏನು ಅನ್ಕೊಂಬಿಟ್ಟಿದ್ದೀರಾ ನೀವು? ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲಿ ಮಾನ ಮರೀದಿ ಹೋದ್ರೂ ಪರವಾಗಿಲ್ಲ ಅಂತ ಅನ್ಕೊಂಬಿಟ್ಟಿದ್ದೀರಾ? ಇವ್ರು ಓಡಾಗ ಮದುವೆ ಮಾಡ್ಕೊಂಡಿದ್ದಾಯ್ತು. ನಂದೇನೋ ಬಿಡು, ನನ್ನ ಗಂಡು ಹುಡುಗ ಹೆಂಗೋ ಆಗೋಯ್ತದೆ. ಇವ್ರು ಓಡಾಗ್ಬಿಟ್ಟು ಮದುವೆ ಮಾಡ್ಕೊಂಡ್ರು. ಅದು ಸಾಲದು ಅಂತ ಹೇಳ್ಬಿಟ್ಟು ಬೀದಿನಾಗೆಲ್ಲ ಮುರ್ವಾದಿ ಹೋಯ್ತು. ಈಗ ಅಪ್ಪನ ಬೇರೆ ಜೈಲಿಗೆ ಹಾಕವ್ರೆ. ಇದೇನಾ ನೀನು ಮನೆನಾಗ ಮರ್ಯಾದೆ ಉಳಿಸ್ತಿರತ್ ನೀನು? ಲೇ ನಿನ್ ಬಾಯಿ ಮುಚ್ಕೊಂಡಿರಲ್ಲ, ಗಂಡು ಮಗ ಆಗಿತ್ಕೊಂಡು ನಿನಗಿರ್ಬೇಕು ಅರಸ. ಹೋಗಿ ನಿಮ್ಮ ಅಪ್ಪಂಗೆ ಏನಾಗೈತೋ ಕೇಳಿ ಬುಡಿಸ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು ಮಾನ ಮರವದಿ ಹೋಗ್ಲಿ ಅಂತ ಬಿಟ್ಕೊಂತಿದ್ದೀಗಲ್ಲ ನೀನು. ಮಗಳೇ ನಡಿ, ಇವನಂತೂ ಗಂಡ್ಸಲ್ಲ. ನಾನು ನಿನ್ನ ಹೋಗ್ಬಿಟ್ಟು ಬುಡಿಸ್ಕೊಂಬಿಟ್ಟು ಬರೋಣ. ಗಂಡ್ಸಲ್ದಿರೋರಿಗೆ ಏನಂತ ಹೇಳಕ್ಕಾಯ್ತದೆ? ಗಂಡ್ಸಲ್ದಿರೋರಿಗೆ ನೋಡಿ. ನೀನು ಮನೆ ಬಿಟ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ತಾನೆ ಇಷ್ಟೆಲ್ಲ ಕಿರಿಕ್ ಮಾಡ್ತಿರೋದು? ಏನು ಅಂತ ಹೇಳ್ಬಿಟ್ಟು ಕಿರಿಕ್ ಪಾರ್ಟಿ ಆಗ್ಬಿಟ್ಟವ್ರ ನಮ್ಮ ಮನೆಗೆ ಎಲ್ರು.
ಎಲ್ರ ಮೇಲೆ ಎಗರಾಡೋದಕ್ಕಿಂತ ಮುಂಚೆ ನೀನು ಯೋಗ್ಯತೆ ಏನು ಅಂತ ತಿಳ್ಕ. ಗಂಗಂಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ಯಾ, ಗಂಗಾ ಬುಸ್ರಿ ಆದಮೇಲೆ ಅದನ್ನೆಲ್ಲ ಆಭಾಸನೆಲ್ಲ ಎಷ್ಟು ಮಾಡಿಸಿದ್ಯಾ ಅದನ್ನ ತಿಳ್ಕ. ನಾನು ತಗೊಂಡ್ಬಿಟ್ಟ ಹೇಳೋಕ್ಕೆ ನ್ಯಾಯ ಕೊಟ್ಟರು ನ್ಯಾಯಾಧೀಶ ಅನ್ನಂಗೆ ಕಂಡಿದ್ದೀನಿ. ಹೋಗ ನಿನ್ನ ಕತೆ ಎಲ್ಲನೂ ನಿಮ್ಮ ಅಮ್ಮನ ತಗ್ಬೋಗಳು, ನನ್ನ ತಗ್ಬೋಗ್ಳಕ್ಕೆ ಬರಬೇಡ ನೀನು. ಇವ್ನು ಮರ್ಯಾದಸ್ತ ಅನ್ನಂಗೆ ನಮ್ಗೆ ಹೇಳಕ್ಕೆ ಬರ್ತಾನೆ. ಇವ್ನು ಮಾಡಿರೋದೆ 420 ಕೆಲಸ, ಆದರೆ ಇವ್ನು ಮರ್ಯಾದೆ ಬೇರೆ ಕೇಳಿ ಇವನಿಗೆ. ಹೈ ಥೂ, ಈ ಬಂಗಾರಿ ತೊಪ್ಪಿಕೊಂಡು ಎಷ್ಟು ಎಗರಾಡ್ತಾಳೆ ಈ ಬಂಗಾರಮ್ಮ, ಮಾನ ಮರ್ಯಾದೆ ಬಿಟ್ಟೋಳು. ಏನು ಎಗರಾಡ್ತಾಳೆ ನೋಡು, ಏನೋ ಸಾಚ ಅನ್ನಂಗೆ ಎಗರಾಡ್ತಾಳೆ. ಇರು ಮಾಡ್ತೀನಿ, ಫಸ್ಟ್ ದುಡ್ಡು ಬರಲಿ, ಪೊಲೀಸ್ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ, ಹಾಂ ಸಾ, ನಾನೇ ಪೊದ್ದಿ ಸಾ. ನಮ್ಮ ಮಾವ ನನ್ನ ಕಾಸು ಕೊಡೋ ಗಂಟನೂ ಬಿಡಕ್ಕೆ ಹೋಗ್ಬೇಡಿ ಸಾ ನೀವು. ಏನು ಸಾ? ಹ್ಞೂ ಸಾ ಬಿಡಕ್ಕೆ ಹೋಗ್ಬೇಡಿ ಸಾ ಅವ್ರನ್ನ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಸಾ. ನಾನೇ ಹೇಳ್ತಾ ಇದ್ದೀನಲ್ಲ, ಬಿಡಬೇಡಿ. ಹ್ಞೂ ಸರಿ ಸಾ. ಯಾರು ಬಂದು ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿಸಿದ್ರು ಸಾ 10 ಲಕ್ಷ ರೂಪಾಯಿ ಕೊದ್ದಿರೋ ಅವನೇ ತಾನೇ. 10 ಲಕ್ಷ ರೂಪಾಯಿ ನಮ್ಗೆ ವಾಪಸ್ ಸಿಗೋ ಗಂಟಂದರೆ ಬಿಡಬೇಡಿ ಸಾ ನೀವು. ಹಾಂ ಸಾ, ಆಯಿತು ಸಾ. ಹ್ಞೂ ಆಯಿತು ಸಾ ಬಿಡಬೇಡಿ ಸಾ. ಸರಿ ಸಾ. ಸರ್ 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 ಏನ್ರಿ, ಏನು ಇಷ್ಟು ಜೋರ ಬಡ್ಕೊತಾ ಇದ್ರಲ್ಲ, ಏನು? ಸರ್, ಯಾವಳ ಮಾತು ಕೇಳ್ಬಿಟ್ಟು ನನ್ನ ಗಂಡನ ಅದು ಹೆಂಗ್ರಿ ಸರ್ ಕರ್ಕೊಂಬಿಟ್ಟು ಬಂದ್ರಿ ನನ್ನ ಗಂಡನ? ಯಾರು ಮಾತೋ ಕೇಳ್ತೀರಾ? ಅವಳು ಬರೀ ಸುಳ್ಳು ಹೇಳುತ್ತಾಳೆ. ಸುಳ್ಳು ಹೇಳಿದ್ರೆ ಎತ್ತಿದ ಕೈ ಆ ಪೊದ್ದಿ ಮಾತು ಕೇಳ್ಬಿಟ್ಟು ನೀವು ಇಲ್ಲಿ ಗಂಟೆ ಕರ್ಕೊಂಬಿಟ್ಟು ಬಂದಿದ್ದೀರಾ ನನ್ನ ಗಂಡನ. ನಾನು ಮಾನ ಮರ್ಯಾದೆ ಏನು ಅಂತ ನಿಮ್ಗೆ ಗೊತ್ತಾ ಸಾ? ನಾವು ಎಂಥ ವಂಶಸ್ಥರು ಅಂತ ನಿಮ್ಗೆ ಗೊತ್ತಾ ಸಾ? ನಾವೇನು, ನಮ್ಮ ಕತೆ ಏನು ನಿಮ್ಗೆ ಒಂದು ಚೂರಾದ್ರೂ ನಿಮ್ಗೆ ಗೊತ್ತಿಲ್ವಾ ಸಾ? ನಮ್ಮ ಪ್ರೆಸ್ಟೀಜ್ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾ ಸಾ? ನಿಮ್ಗೆ ನಮ್ಮ ಪ್ರೆಸ್ಟೀಜ್ ಕತೆ ಗೊತ್ತಾ? ಏನು ಸಾ ಅನ್ಕೊಂಬಿಟ್ಟಿದ್ದೀರಾ ನೀವು? ನಾನು ಅಂತಂದರೆ ನೀವು ನನ್ನ ಗಂಡನ ಅದು ಹೆಂಗೆ ಕರ್ಕೊಂಬಿಟ್ಟು ಬಂದ್ರಿ? 10 ಲಕ್ಷ ಅಲ್ಲ 18 ಲಕ್ಷ ಅವಳು ಕೊಟ್ಟಿರೋದು ನಾವೇನೇ ಅಂತಂದ್ರೆ 10 ಲಕ್ಷ ರೂಪಾಯಿ ನಾವು ಕಿತ್ಕೊಂಡ್ಬಿಡ್ತೀವ ಸಾ ನಾವು? ಯಾರು ಸಹ ಹೇಳಿದ್ದು ನಿಮ್ಗೆ ಇದೆಲ್ಲ ಸುಳ್ಳುಗಳನ್ನ? ಅವಳು ಊದ್ತಾಳೆ ಸಹ, ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಅಂತ ಊದ್ತಾವಳೆ. ನೀವು ನೋಡಿದ್ರೆ ಅದನ್ನೇನಿಯ ನಿಜ ಅಂತ ನೆಮ್ಕೊಂಡು ನಮ್ಮ ತಗೇನಿಯ ಅವು ಥರ ಮಾಡ್ಕೊಂಡು ಸುಳ್ಳು ಹೇಳ್ತಿದ್ದೀರಾ ಸಾ? ಇದನ್ನೆಲ್ಲ ನಾನು ಖಂಡಿಸ್ತೀನಿ ಸಾ. ಈ ಕಡೆಯಿಂದ ಎರಡು ಬುಟ್ಟ ಅಂದರೆ ಅಲ್ಲಿ ಉದ್ರೋಗಿರ್ಬೇಕು. ಪೊಲೀಸ್ ತಾಗ ಮಾತಾಡ್ತಿರೋದನ್ನ ಏನು ಮಾತಾಡ್ತಾ ಇದೆಯಾ? ನಮಗೇನು ತಲೆ ಕೆಟ್ಟ ಇದೆ? ಸುಮ್ಮನೆ ಕರ್ಕೊಬಿಟ್ಟು ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕಿ ನಿನ್ನ ಗಂಡ ಏನೇ ಕದ್ದಿದ್ದೀನಿ ಅಂತ ಒಪ್ಕೊಂಡಿಲ್ವಾ? 10 ಲಕ್ಷ ರೂಪಾಯಿ ಕದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಬಂದು ರೋಫ್ ಆಗ್ತಾ ಇದೆಯಾ ನೀನು? ಏನು ಅನ್ಕೊಂಡಿದ್ಯಾ ಪೊಲೀಸ್ ಅನ್ಕೊಂಡ್ರೆ? ನಮಗೇನು ಹೇಳ್ದವ್ರನ್ನೆಲ್ಲ ಕರ್ಕೊಬಿಟ್ಟು ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಸಾ? ನನ್ನ ಗಂಡದ ಹೆಂಗೆ ಸಹ ಒಪ್ಕೊತಾನೆ ಕದ್ದಿಲ್ಲ ಅಂದಮೇಲೆ ಏನೋ ಅವಳು ಎದುರು ಸೊಪ್ಪು ಸಿಗ್ತಾಳೆ ಸಾ. ಒಂದ್ಸಲ ಕರೀರಿ ಸಾ ನನ್ನ ಗಂಡನ, ಒಂದು ಕಿತ ಮಾತಾಡ್ಕೊಂಡು ಹೋಗ್ತೀನಿ ಸಾ. ಅವ್ರು ನಿಜವಾಗ್ಲೂ ಕದ್ದಿರಲ್ಲ ಸಾ, ಕದ್ದಿ ಅವಶ್ಯಕತೆ ಇಲ್ಲ ಸಾ. ದುಡ್ಡನ್ನ ಸಾಲ ಮಾಡ್ಬಿಟ್ಟು ತಂದವ್ರು ನಾವೇ ಪೊದ್ದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತದ್ರಾಗ ನನ್ನ ಗಂಡ ಕದ್ದಿತ್ತಂದ್ರೆ ನನ್ನ ಕೈ ನಂಬಕ್ಕೇ ಆಗಕ್ಕಿಲ್ಲ ಸಾ. ಹಂಗೇನೆ ಎಲ್ಲ ಗಂಡುಗಳ ಮೇಲೆ, ಅಮ್ಮಗಳ ಮೇಲೆ, ಅಪ್ಪಗಳ ಮೇಲೆ, ಹಣ್ಣುಗಳ ಮೇಲೆ, ತಮ್ಮಗಳ ಮೇಲೆ ಬಂದಾಗ ಹಿಂಗೇನೇ ಹೇಳೋದು. ನನ್ನ ಗಂಡು ಕದ್ಯೋನಲ್ಲ, ನಮ್ಮ ಅಣ್ಣ ಕದ್ಯೋನಲ್ಲ, ನಮ್ಮ ಇವ್ರು ಕದ್ದಿರಲ್ಲ, ಅವ್ರು ಕದ್ದಿರಲ್ಲ ಅಂತ ಹೇಳ್ಬಿಟ್ಟು ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಕರೆಸ್ತೀನಿ, ನಿನ್ನ ಗಂಡು ನೀನೇ ಕರ್ಕೊಬಿಟ್ಟು ಬರ್ತೀನಿ, ಕೇಳು. ಏನೇ ಪೊಲೀಸರು ಹಿಂಗೆ ಹೇಳ್ತಾವ್ರೆ, ನಿಮ್ಮಪ್ಪ ನಿಜವಾಗ್ಲೂ ಕದ್ದವನ ಅಂತ? ನಂಗೆ ನಮಗೆ ಗೊತ್ತು ಏನು ಕಮ್ಮ ಕದ್ದಿರ್ತದಪ್ಪ. ಬಂಗಾರಿ, ನೀನು ಯಾಕೆ ಬರೋಕೋದೆ ಪೊಲೀಸ್ ಸ್ಟೇಷನ್ಗೆ? ನಾನು ಹೆಂಗೋ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬರ್ತಿದ್ದೆ ತಾನೆ, ನೀನು ಯಾಕೆ ಬರೋಕೋದೆ? ರೀ, ನೀವು 10 ಲಕ್ಷ ರೂಪಾಯಿನ ಕದ್ದಿದ್ದೀರಾ ನೋಡಿ, ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. 10 ಲಕ್ಷ ರೂಪಾಯಿ ನೀವು ಕದ್ದಿದ್ದೀರಾ ಇಲ್ವಾ ಹೇಳಿ ಅಷ್ಟೇ ಏನಿಯಾ. ನನಗೇನೇನಿಯಾ ಈ ಪೊಲೀಸ್ನವರೆಲ್ಲ ಏನು ಬಿಲ್ಡಪ್ ತಗೊಂಡು ಏನು ಹೇಳ್ತಾವ್ರು ನೋಡಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿ ಕರೆಕ್ಟಾಗೆ. ಅಯ್ಯೋ ಬಂಗಾರಿ, ಹಂಗಲ್ಲ, ಅದು ನನಗೋಸಿ ಇದಿತ್ತು, ಅದೇನೋ ಓಸಿ ಅದು ಇದು ಕೆಲಸ ಪಲ್ಸ ಅದು ಇದೆಯಲ್ಲ ಇತ್ತು. ಅದೇನು ಅಂದರೆ ರೀ, ನಾನು ಕೇಳ್ತಿರೋದೇನು, ನೀವು ಹೇಳ್ತಿರೋದೇನು? ನಾನೇನು ಕೇಳ್ತಾ ಇದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ? ಫಸ್ಟ್ ನಾನು ಕೇಳಿದ್ದು ಉತ್ತರ ಕೊಡಿ, ಆಮೇಲೆ ನೀನು ಬಹು ಸಂಖ್ಯೆಗಳು ಉತ್ತರಿಸಿ ಅಂತ ಹೇಳ್ಬಿಟ್ಟು ಆಮೇಕಿನ ಮಾತಾಡಿವಂತೆ. ಈಗ ಹೇಳಿ, ದುಡ್ಡನ್ನ ನೀವು ಕದ್ದಿದ್ದೀರಾ ಕದ್ದಿಲ್ವಾ? ನಾನು ಶಾನೆ ಏನು ಕೇಳಕ್ಕೆ ಹೋಗಿಲ್ಲ, ಕದ್ದಿದ್ದೀರಾ ಕದ್ದಿಲ್ವಾ ಅಷ್ಟೇ ಏನೇ ಕೇಳೋದು. ಇಲ್ಲ ಹ್ಞೂ ಬೊಗಳಲ್ಲಿ ಫಿಲಮಾಗಿ ನಾಟಕ ಮಾಡ್ದಂಗೆ ಮಾಡ್ತಾವ್ನಿ ಬೊಗಳು. ಅದು ಹ್ಞೂ ಬಂಗಾರಿ, ನಾನೇ ಕದ್ದಿದ್ದು. ಏನು ನೀನು ಕದ್ದ? ಅಲ್ಲಲೇ ಈಗಲೇ ಹೋಗಿರೋದು ಊರಾಗೆಲ್ಲ ಮುರಿಯೋದಿ ಸಾಲ್ದು ಅಂತ ಹೇಳ್ಬಿಟ್ಟು ಆ ಪದ್ದಿ ದುಡ್ಡನ್ನ ನೀನು ಕದ್ದ ತಿರ್ಗಾ? ಅಪ್ಪ, ನೀನು ಕದ್ದಿದ್ಯಾ? ನಿಜವಾಗ್ಲೂ ಎಷ್ಟು ಜನ ಹೇಳಿದ್ರು ನೀನು ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ನಾವು ನಂಬೇ ಇರಲಿಲ್ಲ. ಈಗ ಇದನ್ನು ಕೇಳಿ ನನಗೆ ಶಾಕ್ ಆಗ್ತೈತೆ. ಏನು ಕ್ರಿಕದ್ರಿ? ನನ್ನ ಮಾನ ಮರ್ಯಾದಿನ ಕಳಿಯೋಕ್ಕೆ ಅಂತ ನೀವು ಹುಟ್ಟಿದ್ದೀರಾ. ಈಗ ಇವ್ರ ಅತ್ತೆಗೆ, ಆಮೇಲೆ ನಮ್ಮ ಲತಾ ಅವರು, ಇವ್ರ ಗಳಿಯೋರಿಗೆ ಎಲ್ಲರಿಗೂ ಯಾರೇ ಉತ್ತರ ಕೊಡ್ತಾರೆ? ಇಷ್ಟು ದಿನ ಹೆಂಗೋ ಸುಮ್ಮನೆ 4 ಜನಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇರಲಿಲ್ಲ. ಇವಾಗ ನೀನು ಹಿಂಗೆ ಕಳ್ತನ ಮಾಡ್ಬಿಟ್ಟು ಜೈಲು ಸೇರಿದ್ಯಾ ಅಂತಂದರೆ ಇಡೀ ಊರೆಲ್ಲ ಪ್ರಚಾರ ಆಗೋಗ್ಬಿಡ್ತದೆ. ಊರು ಯಾಕೆ, ನೆಂಟ್ರು ಮನೆ, ಆ ಮನೆ ಈ ಮನೆ ಅಂತ ಹೇಳ್ಬಿಟ್ಟು ಇಡೀ ಊರೇ ಪ್ರಚಾರ ಆಗ್ಬಿಟ್ಟು ಕುಂತ್ಕೋತದೆ. ಏನ್ರಿ ಮಾನ ಮರ್ಯಾದೆ ಕಳಿಯೋಕ್ಕೆ ಅಂತ ಹೇಳ್ಬಿಟ್ಟು ಕದ್ದಿದ್ದೀರೇನ್ರಿ? ಅಯ್ಯಪ್ಪಲೇ, ಏಯ್ ಬಿಡಮ್ಮ, ಇದೇನು ಪೊಲೀಸ್ ಸ್ಟೇಷನ್ ಕಡೆಯಾ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ಯಾ? ಬಿಡು. ಹೆಂಗ್ ಸಾ ಬಿಡ್ಲಿ ನನ್ನ ಮಗುನ, ಹೆಂಗ್ ಬಿಡ್ಲಿ? ನನ್ನ ಹೊಟ್ಟೆ ಉರಿಸ್ತಾವಳಲ್ಲ. ಏನು ಕ್ಲಾಕದ್ದೆ ಕೋದೇನು? ಯಾರೆಲ್ಲ ಹೇಳಿದ್ರು ನಿನಗೆ ಕೊದಿ ಅಂತ ಹೇಳ್ಬಿಟ್ಟು ನಿನಗೆ ಕಳ್ಳನ ಮಗನೇ ಕದ್ಬಿಟ್ಟು ಎಲ್ಲಿಗೆ ಇಕ್ಕಿದ್ಯಾ ದುಡ್ಡೆಲ್ಲ ಅಂದ್ರೆ? ಅಯ್ಯಪ್ಪಲೇ ಬಿಡೆ, ಪೊಲೀಸರು ಹೊಡಿತಾರೆ, ನೀನು ಹೊಡಿತೀಯ ಬಿಡೆ. ಏಯ್ ಬಂಗಾರಮ್ಮ, ಈಗ ಬಿಡ್ತೀಯಲ್ಲ, ನೀನು 4 ಬಿಡಬೇಕು, ಬಿಡು.
ಹೊಟ್ಟೆ ಉರಿಸ್ತಾವನೆ ಇವನು. ನಮ್ಮ ಇವಾಗ ನಮ್ಮ ನೆಂಟರಿಷ್ಟ್ರಿಗೆಲ್ಲ ಏನಂತ ಹೇಳೋದು, ನನ್ನ ಹೆಣ್ಮಕ್ಳು ಫ್ಯಾಮಿಲಿಗಳಿಗೆಲ್ಲ ಏನಂತ ಉತ್ತರ ಕೊಡೋದು. ಕಳ್ಳ ನನ್ನ ಮಗ ಕದ್ದವನೆ ಅಂತ ಗೊತ್ತಾರೆ. ಆ ಪೊದ್ದಿ ಬಿಟ್ಟಳ ಊರಿಗೆ ಸಾಕ ಬಂದಿತ್ತಾಳೆ ಇಷ್ಟೊತ್ತಿಗಾಗ್ಲೇನಿಯ. ಊರ್ ಜನಕ್ಕೆಲ್ಲ ಕಳ್ಳ ನನ್ನ ಮಗ ಅಂತ ಊರ್ ಜನಕ್ಕೆಲ್ಲ ಗೊತ್ತಾಗಿರ್ತದೆ. ನಿನಗೆ ಏನು ತಗೊಂಡು ಹಾಕ್ಬೇಕು ಹೇಳ ನಿನಗೆ? ಇಲ್ಲೋ ನನ್ನ ಮಗನೇ, ನಿನಗೆ ಏನು ತಗೊಂಡು ಹಾಕಿದ್ರು ಪಾಪ ಬರೋಕ್ಕಿಲ್ವಲ್ವೆಲ್ಲ ನಿನಗೆ? ಕೊಂತ್ರಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ. ಯವ್ವ ಲೇ ಬುಡೆ ಬುಡೆ, ಏನಕ್ಕೆ ಕದ್ರಿ? ಏನಕ್ಕೆ ಅಂತ ಹೇಳ್ತೀರಾ ಇಲ್ವೋ? ಅದು ಅದು ನಮ್ಮ ರೂಪ ಶಾನೆದಿಂದ ಮನೆಗಿದ್ಲಲ್ವೇನೆ. ಅವರು ಅರ್ಧ ಕೆ ಜಿ ಬಂಗಾರ ಕೊಡು ಅಂತ ಹೇಳ್ಬಿಟ್ಟು ಪಿಂಡಾಂತರ ಮಾಡ್ತಾ ಇದ್ಲಲ್ವೇನೆ. ಅದಕ್ಕೇನಿಯ ಒಡವೆ ಗಿಡವೆ ಮಾಡ್ಸನಿ, ಏನಾರ ಮಾಡ್ಬಿಟ್ಟು ಒಡವೆ ಮಾಡ್ಸನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಪಾಪ ಸುಮ್ಮನೆ ಯಾವಾಗ ಜಮೀನು ಮಾಡ್ತೀವೋ ಯಾವಾಗ ಒಡವೆ ಕೊಡ್ತೀವೋ ಗೊತ್ತಿಲ್ಲ, ಇವಾಗ ನಾ ಮಾಡಿಸ್ಕೊಡೋಣ ಅಂತ ಏನೇನೋ ಅಂದ್ಕೊಂಡೆ. ನಾನಂತೂ ಮಾಡಿಸ್ಕೊಟ್ಬಿಡೋಣ ಅಂತ ಆ ದುಡ್ಡನ್ನ ಬಸ್ಸಾಗ ಜೋಬ್ಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೆ. ಏನು ಮಾಡ್ತೀಯ, ಹಂಗೇನಿಯ ದುಡ್ಡು ಕಳೆದೋಗ್ಬಿಡ್ತು. 10 ಲಕ್ಷನೂ ಹೆಂಗೆ ಕಳೆದೋಯ್ತು ನನಗಂತೂ ಗೊತ್ತಿಲ್ಲ. ನನಗೆ ರೂಪನ ಮಕ್ಕ ನೋಡೋಕ್ಕಾಗ್ದಿದ್ದಂಗೆ ಕಾಸು ಕದ್ದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನು ಮಾನ ಮರ್ಯಾದೆ ಕಳಿಬೇಕು ಅಂತ ಅಲ್ಲ ಕಣ್ಲೆ. ನೀವು ನಿಜ ಹೇಳ್ತಿದ್ದೀರೇನ್ರಿ? ಅಪ್ಪ ನಿಜನಾ? ಏಯ್ ಪಾರಲ್ಲೇ ಸುಮ್ಮನೆ ಒಳಗಡಿಕೆ. ಅಯ್ಯೋ ನಿಮ್ಮ ಅಪ್ಪ ಪಾಪ ನೀನು ಬಾಧೆ ನೋಡೋಕ್ಕಾಗಿದ್ದಂಗೆ ಕಳ್ತನ ಮಾಡ್ಬಿಟ್ಟವನಿ ಅಂತ ಅನ್ನಿಸ್ತದೆ ಕಣಮಿ. ನಾನು ಸುಮ್ಮನೆ ಹೊಡೆದ್ಬಿಟ್ಟೆ ಅಂತ ಅನ್ನಿಸ್ತದೆ. ಅಯ್ಯೋ ಪಾಪ ನಿಮ್ಮ ಅಪ್ಪ ಅಲ್ವಾ? ನನಗಂತೂ ಸಕ್ಕತ್ ಬೇಜಾರಾಯ್ತಾಯ್ತು ನನಗಂತೂ. ಎಂಥ ಕೆಲಸ ಆಗೋಯ್ ಸುಮ್ಕೆ ನೀನು. ನಿನ್ನ ಫಸ್ಟ್ ಗಂಡನ ಮನೆ ಕಳಿಸ್ಬೇಕು ಕಣಮಿ. ಒಂದು ಐಡಿಯಾ ಮಾಡ್ತೀನಿ ಬಾಯಿಲಿ. ನಿಮ್ಮ ಅಪ್ಪಂಗೆ ಇದಕ್ಕೆಲ್ಲನೂ ನಿನ್ನಿದಕ್ಕೆ ತಾನೇ ಆಗಿರೋದು ನೋಡು. ಒಡವೆನ ತಗೊಂಡೋಗಿ ಸುಮ್ಮನೆ ಏನೇ ಕೊಡಬೇಕು ಆ ಥರ ಮಾಡ್ತೀನಿ. ಈಗ ನಿಮ್ಮ ಅಪ್ಪನ ಬೇರೆ ಬಿಡಿಸ್ಬೇಕು. 10 ಲಕ್ಷ ಕೊಟ್ಟಿಲ್ಲನಾರೆ ಬಿಡ್ತಾರೆ. ಏನೋ ಒಂದು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಬಾ ನೀನು ಬಾ. ಅಪ್ಪು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಕಣಮ್ಮ. ಬಾ, ಏನು ಮಾಡೋಕ್ಕಾಗಲ್ಲ, ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನಿನಗೋಸ್ಕರ ಅಂತ ತಾನೇ ಇಷ್ಟೆಲ್ಲ ಮಾಡಿರೋದು. ಬಾ ಬಾ.